Hi friends, Banavan. So next week, January last week, market ಯಾವ ಟ್ರೇಡ್ ಮಾಡ್ಬೇಕು ನೋಡ್ಕೊಂಬೋಣ. ಸೊ ಫಸ್ಟ್ ಟೈಮ್ ನೋಡ್ಕೊಂಡು ವೀಕ್ಲಿ ಮಾರ್ಕೆಟ್ ನೋಡ್ಕೊಂಬೋಣ. ಸೊ ವೀಕ್ಲಿ ಮಾರ್ಕೆಟ್ ನೋಡ್ಕೊಂಡ್ರೆ ಸೊ ವೀಕ್ಲಿ ಮಾರ್ಕೆಟ್ ನಮ್ಗೆ ಏನಿದೆಪ್ಪ ಅಂದ್ರೆ ಎಲ್ಲಿವರೆಗೂ ಈ ಒಂದು 50,000 ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ ರೇಂಜ್ ಬ್ರೇಕ್ ಮಾಡಂಗಿಲ್ಲ ಮೇಲ್ಗಡೆ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಬೈಯರ್ ಬರಲ್ಲ ಅಂತ ಹೇಳ್ತೀವಿ. ಓಕೆ, ಸೊ ಈ ವಾರ ಏನಾಗಿತ್ತಪ್ಪ ಅಂದ್ರೆ ಈ 50,000 ಮಾರ್ಕೆಟ್ ಏನಾಗಿತ್ತಪ್ಪ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಬಟ್ ಏನಾಗಿಲ್ಲಪ್ಪ ಅಂದ್ರೆ ಫೇಲ್ ಆಗ್ಬಿಡುತ್ತೆ. ಓಕೆ, ಸೊ ಏನಾಗಿಲ್ಲಪ್ಪ ಬ್ರೇಕ್ ಮಾಡಿಲ್ಲ. ಇವಾಗ ಏನಾಗಿದೆಪ್ಪ ಅಂದ್ರೆ ಒಂದು ಪ್ಯಾಟರ್ನ್ ಹಿಸ್ಟರಿ ಸ್ವಲ್ಪ ನೋಡಿ, ಫುಲ್ ನೀಟಾಗಿ ನೋಡ್ರಿ. ಪ್ಯಾಟರ್ನ್ ಏನಿದೆಪ್ಪ ಅಂದ್ರೆ ಮಾರ್ಕೆಟ್ ಏನಿತ್ತು ಫಸ್ಟ್ ಕೆಳಗಡೆ ಬಂತು, ಈ ರೀತಿ ಮೇಲ್ಗಡೆ ಬಹುಸ್ತ ಸ್ವಲ್ಪ ತೋತು, ಆಮೇಲೆ ಮತ್ತೆ ಕೆಳಗೆ ಬಂತು, ಸ್ವಲ್ಪ ಬಹುಸ್ತ ಮುಗಿಸಿದ ಮತ್ತೆ ಏನಾಗಿದೆಪ್ಪ ಅಂದ್ರೆ ಪ್ಯಾಟರ್ನ್ ಕೆಳಗಡೆ ಬರ್ಬೇಕು ತಪ್ಪಿಸ್ತದೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಲೋವರ್ ಹೈ ಆಗಿದೆ, ಆಮೇಲೆ ಇಲ್ಲೊಂದು ಲೋವರ್ ಆಗಿದೆ, ಇಲ್ಲೊಂದು ಲೋವರ್ ಆಗಿದೆ. ಓಕೆ, ಇಲ್ಲಿ ಲೋವರ್ ಲೋ ಆಗಿದೆ, ಆಮೇಲೆ ಇಲ್ಲೊಂದು ಲೋವರ್ ಲೋ ಆಗಿದೆ. ಸೊ ಇಲ್ಲಿ ಲೋವರ್ ಹೈ ಆಗಿರೋದ್ರಿಂದ ಮಾರ್ಕೆಟ್ ಏನಾಗಬೇಕು ಅಂದ್ರೆ ಇದೇ ಪ್ಯಾಟರ್ನ್ ಏನಾಗಬೇಕು ಮಾರ್ಕೆಟ್ ನೆಕ್ಸ್ಟ್ ವೀಕ್ ಮಾರ್ಕೆಟ್ ಫಾಲೋ ಆಗ್ತದೆ ಚಾನ್ಸಸ್ ತುಂಬಾ ಇದೆ. ಅಕಸ್ಮಾತ್ ಏನಾದ್ರು ನೆಕ್ಸ್ಟ್ ವೀಕ್ ಏನಾದ್ರು ಫಾಲೋ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಟಾರ್ಗೆಟ್ ರೀಚ್ ಮಾಡ್ಕೊಂಡು ಚಾನ್ಸಸ್ ಇದೆ. ಯಾವಾಗಪ್ಪ ಅಂದ್ರೆ 46,000. ಓಕೆ, ಈ ಮಾರ್ಕೆಟ್ ಏನಪ್ಪ ಅಂದ್ರೆ 46,000 ಮಾರ್ಕೆಟ್ ಈ ಟಾರ್ಗೆಟ್ ಅನ್ನು ರೀಚ್ ಮಾಡ್ಕೊಂಡು ಚಾನ್ಸಸ್ ತುಂಬಾನೇ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಏನಾಗಬೇಕು ಕ್ರಾಶ್ ಮಾಡೋದಕ್ಕೆ ಚಾನ್ಸಸ್. ಯಾಕಪ್ಪ ಅಂದ್ರೆ ಪ್ಯಾಟರ್ನ್ ತಗೊಂಡ್ರೆ ಇಲ್ಲಿ ನೋಡ್ರಿ ಒಂದು ಕಪಲ್ ನೋಡ್ರಿ, ಒಂದು ಗ್ರೀನ್ ಒಂದು ರೆಡ್. ಓಕೆ, ಆಮೇಲೆ ಇಲ್ಲಿ ಒಂದು ಏನಪ್ಪ ಒಂದು ಗ್ರೀನ್ ಒಂದು ರೆಡ್. ಇಲ್ಲಿ ಏನಪ್ಪ ಇವು ಎರಡು ಇಲ್ಲದಪ್ಪ ಲೋವರ್ ಹೈ ಒಳಗದ. ಓಕೆ, ಇವು ಎರಡು ಏನಪ್ಪ ಅಂದ್ರೆ ಲೋವರ್ ಹೈ ಒಳಗ. ನನ್ ಮುಂದೆ ಹೌ ಟು ಟ್ರೇಡ್ ಡೋಜಿ ಕ್ಯಾನ್ಲ ಈ ಒಂದು ವಿಡಿಯೋ ಒಳಗೆ ನಾ ಪ್ಲೇ ಸ್ಟೋರ್ ನೋಡ್ಕೊರಿ. ಎಲ್ಲಿ ಏನಪ್ಪಾ ಅಂದ್ರೆ ಡೌನ್ ಟ್ರೆಂಡ್ ಒಳಗ ಲೋವರ್ ಹೈ ಒಳಗೆ ಏನಾದ್ರು ಡೋಜಿ ಕ್ಯಾನ್ ಬರ್ತಪ್ಪ ಮಾರ್ಕೆಟ್ ಅನ್ನ ಅದೇ ಡೈರೆಕ್ಷನ್ ರಿವರ್ಸ್ ಕೆಳಗೆ ಕೆಳತದ ಅಂತ ಹೇಳಿದೆ. ಓಕೆ, ಸೊ ಅದೇ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಡೋಜಿ ಕ್ಯಾನ್ ಇದು ರೆಡ್ ಕ್ಯಾನ್ ಅದು ಮಾರ್ಕೆಟ್ ಅನ್ನು ತೆಗೆದುಕೊಂಡಿದೆ. ಓಕೆ, ಸೊ ಇಲ್ಲಿನೂ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿನೂ ಕೂಡ ಏನಿದೆಪ್ಪ ಮಾರ್ಕೆಟ್ ಕೆಳಗೆ ತಗೊಂಡು ಹೋಗ್ತದೆ ಚಾನ್ಸಸ್ ಇದೆ. ಅಕಸ್ಮಾತ್ ತೆಗೆದು ಹೋಯ್ತಪ್ಪ ಏನಾಗಿದೆಪ್ಪ ಮಾರ್ಕೆಟ್ ಅಲ್ಲಿ ಎಲ್ಲಿವರೆಗೂ ಹೋಗ್ಬೋದು 46,000 ಕೂಡ ಮಾರ್ಕೆಟ್ ನೆಕ್ಸ್ಟ್ ವೀಕ್ ದಲ್ಲಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಈ ಮಾರ್ಕೆಟ್ ಹೋಗ್ತದೆ ಅನ್ಸುತ್ತೆ. ಒಂದು ವೇಳೆ ಮಾರ್ಕೆಟ್ ಹೋಗ್ಲಿಲ್ಲ ಅಂದ್ರೆ ಓಕೆ ಹೋಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ನೋಡ್ರಿ ಫಸ್ಟಿಗೆ ಈ ಒಂದು ಕ್ಯಾನಲ್ ಬ್ರೇಕ್ ಮಾಡಬೇಕು. ಇವಾಗ ಹೈ ಅನ್ನ ಬ್ರೇಕ್ ಮಾಡಬೇಕು, ಆಮೇಲೆ ಈ ಒಂದು ಲೋನ ಬ್ರೇಕ್ ಮಾಡಬೇಕು. ಸರಿ, ಇದು ಒಂದು ಲೋ, ಆಮೇಲೆ ಇದು ಒಂದು ಹೈ. ಓಕೆ, ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್, ಆಮೇಲೆ ಇಲ್ಲಿ ಕೆಳಗೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇದೆ. ಓಕೆ, ಸೊ ಎಲ್ಲಿವರೆಗೂ ಕೂಡ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿಲ್ಲ, ಎಲ್ಲಿವರೆಗೂ ಕೂಡ ಸೆಲೆಕ್ಟ್ ಹೆವಿಯಾಗಿ ಆಕ್ಟಿವೇಟ್ ಮಾಡಿಲ್ಲ, ಎಲ್ಲಿವರೆಗೂ ಇದನ್ನು ಬ್ರೇಕ್ ಮಾಡಿಲ್ಲ ಎಲ್ಲಿವರೆಗೂ ಬೈಯರ್ಸ್ ಆಕ್ಟಿವ್ ಏನಿರ್ತಪ್ಪ ಮಾರ್ಕೆಟ್ ಕೆಳಗೆ ಬರುತ್ತೆ, ಮೇಲ್ಗಡೆ ಬೈಯರ್ಸ್ ಇರ್ತಾರೆ, ಮೇಲ್ಗಡೆ ಬರುತ್ತೆ, ಇಲ್ಲಿ ಕೆಳಗಡೆ ಸೆಲೆಕ್ಟ್ ಇರ್ತಾರೆ. ಇದೇ ರೀತಿ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಇದೇ ಒಂದು ಜೂನ್ ಬಳಿ ಮಾರ್ಕೆಟ್ ಸಿಕ್ಕಪ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಈಗ ಟೋಟಲ್ ಮಾರ್ಕೆಟ್ ಇರಪ್ಪ ಸರಿ ಸುಮಾರು ಒಂದು ಎಷ್ಟು ಪಾಯಿಂಟ್ ಝೋನ್ ದಲ್ಲಿ ಸಿಕ್ಕಪ್ಪ ಮಾರ್ಕೆಟ್ ಓಪನ್ ಮಾಡಿದ್ರೆ ಸರಿ ಸುಮಾರು 17 ಪಾಯಿಂಟ್. ಓಕೆ, 17 ಪಾಯಿಂಟ್ ಮಾರ್ಕೆಟ್ ಏನಪ್ಪ ಅಂದ್ರೆ ಇವಾಗ ಸಿಕ್ಕಾಕೊಂಡಿದೆ. ಓಕೆ, ಮಾರ್ಕೆಟ್ ಎಲ್ಲಿವರೆಗೂ ಮೇಲ್ಗಡೆ ಅಥವಾ ಕೆಳಗಡೆ ಅಕಸ್ಮಾತ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಓಕೆ, ಸರಿ ಗ್ಯಾಪ್ ಆಯ್ತು ನೋಡ್ರಿ. ಈ ಒಂದು ರೇಂಜ್ ಏನ್ ಒಳಗಡೆ ಕೆಳಗಡೆ ಓಪನ್ ಆಯ್ತು 42,000 ಕೆಳಗಡೆ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಹೋದಪ್ಪ ಅಂದ್ರೆ ಸ್ವಲ್ಪ ಇಲ್ಲಿ ಮೇಲ್ಗಡೆ ಬಂದು ಫುಲ್ ಬ್ಯಾಕ್ ತೊಗೊಂಡು ಓಕೆ ಸ್ವಲ್ಪ ಮೇಲ್ಗಡೆ ಬಂದು ಎಂಪ್ಯಾಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಆಗಿ ಎರಡು ಬ್ಲಾಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಒಂದೇ ವಾರದಲ್ಲಿ ಈ ಒಂದು 2,000 ಪಾಯಿಂಟ್ ಅನ್ನ ರೀಚ್ ಮಾಡೋದು ಚಾನ್ಸಸ್ ಇದೆ. ಓಕೆ, ಸೊ ಈ ರೀತಿ ಆಗ್ಲಿಲ್ಲ ಅಂದ್ರೂ ಕೂಡ ಫಸ್ಟ್ ಮೇಲ್ಗಡೆ ಹೋಗಿ ಅಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬಂದು ಈ ರೀತಿ ಫುಲ್ ಬ್ಯಾಕ್ ಮಾರ್ಕೆಟ್ ಕೆಳಗಡೆ ಬರ್ತದೆ ಚಾನ್ಸಸ್ ಇದೆ. ಈ ರೀತಿ ಕೂಡ ಪ್ಯಾಟರ್ನ್ ಆಗ್ತದೆ ಚಾನ್ಸಸ್ ಇದೆ. ಓಕೆ, ಇದು ಗ್ಯಾಪ್ ಡೌನ್. ಓಕೆ, ಒಂದು ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಇಂಪ್ರೂವ್ ಮಾಡೋ ಫಸ್ಟ್ ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಈ ಒಂದು ರೇಂಜ್ ಬ್ರೇಕ್ ಮಾಡಿ ಸ್ಟಾರ್ಟ್ ಮಾಡುತ್ತೆ. ಈ ಒಂದು ರೇಂಜ್ 49,000. ಓಕೆ, ಎಷ್ಟು ಅಂದ್ರೆ 49,000 ಈ ಒಂದು ರೇಂಜ್ ಅನ್ನ ಬ್ರೇಕ್ ಮಾಡಿ ಸ್ಟಾರ್ಟ್ ಮಾಡುತ್ತೆ. ಈ ರೇಂಜ್ ಅನ್ನ ಏನು ಮಾರ್ಕೆಟ್ ಬ್ರೇಕ್ ಮಾಡದಪ್ಪ ಅಂತಂದ್ರೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ನಮ್ಮ ನೆಕ್ಸ್ಟ್ ಹೈ ಎಲ್ಲಿ ಅಂದ್ರೆ ಇಲ್ಲಿವರೆಗೂ ಕೂಡ ಹೋಗುತ್ತೆ 50,000 ತನಕ ಕೂಡ ಮಾರ್ಕೆಟ್ ಸ್ವಲ್ಪ ಹೋಗ್ತಿರೋ ಚಾನ್ಸಸ್. ಆದ್ರೆ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ನಿಂತ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರೋ ಚಾನ್ಸಸ್ ಇದೆ. ಡೈರೆಕ್ಟ್ ಆಗಿ ಮಾರ್ಕೆಟ್ ಸಡನ್ ಆಗಿ ಏನಾಗಿದೆಪ್ಪ ಎಲ್ಲ ಮೇಲ್ಗಡೆ ಹೋಗ್ಲಿಕ್ಕಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋದೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಸೆಲ್ಲರ್ಸ್ ಹೋಗ್ತದೆ, ಮೇಲ್ಗಡೆ ಹೋದೊಮ್ಮೆ ಸೆಲ್ಲರ್ಸ್ ಹೋಗ್ತಕ್ಕಂಥ ಚಾನ್ಸಸ್ ಇದು ತುಂಬಾನೇ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಹೇಗಿರ್ತಕ್ಕಂಥ ಒಂದು ಸೆಲ್ಲರ್ಸ್ ಕಂಟ್ರೋಲ್ ಇದೆ. ಒಂದು ಏನಾದ್ರು ಈ 49,000 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿದೆ ಅಂದ್ರೆ ಸರಿ ಸುಮಾರು ಇವಾಗ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಿದೆಪ್ಪ ಅಂದ್ರೆ 48,300. ಓಕೆ, 48,300 ಕ್ಲೋಸ್ ಆಗಿತ್ತು ಅಂದ್ರೆ
49,000 ಮೇಲ್ಗಡೆ ಓಪನ್ ಆಗಬೇಕಪ್ಪ, ಎಷ್ಟು ಮಾರ್ಕೆಟ್ ಓಪನ್ ಆಗಬೇಕು ಗ್ಯಾಪ್ ಅಪ್ 7 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಇದೇನಪ್ಪ ಅಂದ್ರೆ ಡೌನ್ ಟ್ರೆಂಡ್ ಅಲ್ಲಿ ಈ ರೀತಿ ಆಗ್ತಕ್ಕಂಥ ಪಾಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಓಕೆ, ಇವಾಗ ಏನಿದೆಪ್ಪ, ಈ ಒಂದು ಟ್ರೆಂಡ್ ಅನ್ನ ನೋಡ್ಕೊಂಡ್ರೆ ಇಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಈ ರೀತಿ ಆಗ್ತದೆ ಚಾನ್ಸಸ್ ತುಂಬಾ ಇದೆ ನೋಡಿ. ಇಲ್ಲಿ ಒಂದು ಲೋ ಹೈ, ಇದು ಲೋ ಹೈ, ಇದು ಕೂಡ ಒಂದು ಲೋ ಹೈ. ಓಕೆ, ಇಲ್ಲಿ ಚಾನ್ಸಸ್ ತುಂಬಾ ಇದೆ. ಎಲ್ಲಿವರೆಗೂ ಈ ಒಂದು ಕ್ರಾಸ್ 49,000 ಕ್ರಾಸ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ, ಫಸ್ಟ್ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಈ 49,000 ಏನಾದ್ರು ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಂತ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಡಬಲ್ ಪರ್ ಮಾಡ್ಕೊಂಡು ನಿಧಾನವಾಗಿ ಈ ಒಂದು ಚಾನಲ್ ಬರ್ಕೊಂಡು ಹೋಗ್ಬೇಕು ಅಂದ್ರೆ 49,600 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೇನಾಗುತ್ತಪ್ಪ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತೀನಿ. ಸೊ ಅದಕ್ಕೆ ಮಾಡ್ರಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ನೆಕ್ಸ್ಟ್ ವೀಕ್ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಸ್ವಲ್ಪ ನೋಡ್ರಿ. ಬಟ್ ಕೆಳಗಿಂದ ಮಾತ್ರ, ಓಕೆ, ಕೆಳಗಡೆ ಇರ್ತಕ್ಕಂಥದ್ದು 48,000, ಕೆಳಗಡೆ ಇರ್ತಕ್ಕಂಥದ್ದು 48,000, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು ಏನಾದ್ರು ಕೂಡ 50,000. ಈ ಎರಡೂ ರೇಂಜ್ ಮಾರ್ಕೆಟ್ ಸಿಕ್ಕಾಕೊಂಡಿದ್ರಿಂದ ಎಲ್ಲಿ ಹೋಗುತ್ತೆ ಅಂತ ನೀವು ತಿಳ್ಕೊಂಡು ಇದಲ್ಲದೆ ಸ್ವಲ್ಪ ನಾವು ನಿಫ್ಟಿಯನ್ನು ನೋಡ್ಕೊಂಬಂದ್ರೆ ನಿಫ್ಟಿಯನ್ನು ನೋಡ್ಕೊಂಡ್ರೆ ನಾನು ನಿಮ್ಗೆ ನೆಕ್ಸ್ಟ್ ವೀಕ್ ಲಾಸ್ಟ್ ವೀಕ್ದಲ್ಲಿ ಏನ್ ಹೇಳಿದ್ದಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್. ಈ ಡೋಜಿ ಕ್ಯಾಂಡಲ್ ಏನಿದೆಯಲ್ಲ, ಈ ಡೋಜಿ ಕ್ಯಾಂಡಲ್ ಎಲ್ಲಿದೆಪ್ಪ ಅಂತಂದ್ರೆ ಲೋ ಇದಲ್ಲಿದೆ. ಲೋದಲ್ಲಿದ್ದ ಸ್ವಲ್ಪ ಮಾರ್ಕೆಟ್ ಮೇಲ್ಗಡೆ ಹೋಗಿದ್ದರಿಂದ ಮತ್ತೆ ಇಲ್ಲಿ ಮಾರ್ಕೆಟ್ ಕೆಳಗಡೆ ತರ್ಕೊಂಡು ಹೇಳಿದೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿನೂ ಕೂಡ ಒಂದು ಲೋ ಹೈ ಇದೆ, ಇಲ್ಲಿನೂ ಕೂಡ ಲೋ ಹೈ ಇದೆ, ಇಲ್ಲಿನೂ ಕೂಡ ಲೋ ಹೈ ಇದೆ. ಓಕೆ, ಇಲ್ಲಿನೂ ಕೂಡ ಒಂದು ಲೋ ಹೈ ಇದೆ. ಆಮೇಲೆ ಇಲ್ಲಿನೂ ಕೂಡ ಒಂದು ಲೋವರ್ ಲೋ, ಆಮೇಲೆ ಇಲ್ಲಿ ಲೋವರ್ ಲೋ, ಇಲ್ಲಿ ಲೋವರ್ ಲೋ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಗಮನ ಕೊಟ್ಟು ನೋಡ್ರಿ, ನೀಟಾಗಿ ಒಂದು ಪ್ಯಾಟರ್ನ್ ಇದೆ ಒಂದು, ಆಮೇಲೆ ಇದು. ಓಕೆ, ನೋಡಿ ಈ ರೀತಿ ನೋಡಿ. ಸೊ ಈ ರೀತಿ ಇರೋದ್ರಿಂದ ಪ್ಯಾಟರ್ನ್ ಏನಪ್ಪ ಅಂದ್ರೆ ಎಕ್ಸ್ಪಾಂಡ್ ಆಗ್ತಾ ಬರ್ತದೆ. ಹೌದಾ? ಸೊ ಯಾವ ಸೈಡ್ ಬ್ರೇಕ್ ಆಗುತ್ತೆ ಆ ಸೈಡ್ ಮಾರ್ಕೆಟ್ ಮೇಲ್ಗಡೆ ಹೋಗೋದು, ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಮೇಲ್ಗಡೆ ಹೋಗುತ್ತೆ. ಓಕೆ, ಕೆಳಗಡೆ ಬ್ರೇಕ್ ಆಯ್ತಾ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ನೋಡಿ ಮಾರ್ಕೆಟ್ ಆಗಬೇಕು ಅಂದ್ರೆ ಈ ರೀತಿ ಕೆಳಗಡೆ ಬಂದಿದೆ, ಫುಲ್ ಬ್ಯಾಕ್ ಕೊಟ್ಟಿದೆ, ಮತ್ತೆ ಕೆಳಗಡೆ ಬಂದಿದೆ, ಮತ್ತೆ ಸ್ವಲ್ಪ ಫುಲ್ ಬ್ಯಾಕ್ ಕೊಟ್ಟಿದೆ. ಓಕೆ, ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಸೇರಿ ಈ ಒಂದು ಡೋಜಿ ಚಾನಲ್ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಕ್ರಾಸ್ ಆಯ್ತಪ್ಪ ಅಂದ್ರೆ ಕ್ಲೋಸ್ ಆಯ್ತಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಂತ ನಿಮಗೆ ಲಾಸ್ಟ್ ಇದೆ ಹೇಳ್ತೀವಿ. ಬಟ್ ಮಾರ್ಕೆಟ್ ಕ್ಲೋಸ್ ಆಗಲಿಲ್ಲ. ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಇದೇ ಡೋಜಿ ಚಾನಲ್ ಕೆಳಗಡೆನೇ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಬಂದ ನಿಂತ್ಕೊಂತು. ಸೊ ಇಲ್ಲಿ ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ರಿ. ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಇದು ಒಂದು ಮೇಲ್ಗಡೆ ಇರ್ತಕ್ಕಂಥದ್ದು, ಇದು ಕೆಳಗೆ ಹೌದಾ? ಮೇಲ್ಗಡೆ ಇರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ 23,500, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು 23,000. ಓಕೆ, ಈ ಈ ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ ರೌಂಡ್ ಫಿಗರ್ ಈ ಒಂದು 500 ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಏನಪ್ಪ ಅಂದ್ರೆ ತಿರುಗಾಡ್ತದೆ. ಹೌದಾ? 500 ಪಾಯಿಂಟ್ ಮಾರ್ಕೆಟ್ ತಿರುಗಾಡದೇ ಇರೋದ್ರಿಂದ ಮಾರ್ಕೆಟ್ ಎಲ್ಲಿವರೆಗೂ ಕೂಡ, ಓಕೆ, ಮಾರ್ಕೆಟ್ ಎಲ್ಲಿವರೆಗೂ ಕೂಡ ಬೈಯರ್ಸ್ ಎಲ್ಲಿ ಬರ್ತಾರಪ್ಪ ಅಂದ್ರೆ 23,500. ಓಕೆ, 23,500 ಇಲ್ಲಿ ಬೈಯರ್ಸ್ ಬರ್ತಾರೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ 23,000 ಏನಾಯ್ತಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಬರ್ತಾರೆ. ಓಕೆ, ಅವಾಗ ಮಾತ್ರ ಏನಾಗುತ್ತೆ ಇಲ್ಲಿ ಸೆಲ್ಲರ್ಸ್ ಬರ್ತಾರೆ. ಅವಾಗ ಮಾತ್ರ ಮೇಲ್ಗಡೆ ಏನಾಗ್ತದೆ ಇಲ್ಲಿ 23,500 ಇಲ್ಲಿ ಬೈಯರ್ಸ್ ಹೋದ್ರೆ ಇಲ್ಲಿ ಸೆಲ್ಲರ್ಸ್ ಬರ್ತಾರೆ. ಇಲ್ಲಿ ಏನಪ್ಪ ಈ ಡೋಜಿ ಕ್ಯಾಂಡಲ್ ಇದೇನಪ್ಪ ಅಂದ್ರೆ ಪೂರಾ ಕವರ್ ಮಾಡಿದೆ ಈ ನೆಕ್ಸ್ಟ್ ಡೋಜಿ ಕ್ಯಾಂಡಲ್. ಓಕೆ, ಈ ನೆಕ್ಸ್ಟ್ ಡೋಜಿ ಕ್ಯಾಂಡಲ್ ಕವರ್ ಮಾಡಿದ್ರಿಂದ ನಾಳಿನ ದಿನ ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರು ಮಾರ್ಕೆಟ್ ಈ ಒಂದು ಡೋಜಿ ಕ್ಯಾಂಡಲ್ ಕೆಳಗಡೆ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆದ್ರೆ, ಓಕೆ, 23,000 ಏನಾದ್ರು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೆ ಮಾರ್ಕೆಟ್ ಏನಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಲೋಗಳನ್ನ ನಾವು ನೋಡೋದ್ರ ಚಾನ್ಸಸ್ ಎಲ್ಲೆಲ್ಲಿ ಹೋಗ್ಬೋದಪ್ಪ ಮಾರ್ಕೆಟ್ ಮಾರ್ಕೆಟ್ದಲ್ಲಿ ನಾವು ಎಲ್ಲೆಲ್ಲಿವರೆಗೂ ಕೂಡ ಹೋಗ್ಬೋದಪ್ಪ. ಇಲ್ಲಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊರಿ. ಫಸ್ಟಿಗೆ 22,400. ಓಕೆ, ಫಸ್ಟ್ ಟಾರ್ಗೆಟ್ ನಮಗೆ ಏನಪ್ಪ ಅಂದ್ರೆ ಈ ಒಂದು 23,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ 22,400 ತನಕ ಹೋಗುತ್ತೆ. ಅದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ ಏನು ಹೋಗ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ 22,000. ಓಕೆ, ಈ ಒಂದು ಮೇನ್ ಪಾಯಿಂಟ್ ಇದೆಯಲ್ಲ ಈ 22,000. ಈ 22,000 ಕೂಡ ಏನಾದ್ರು ಯಾಕಪ್ಪ ಅಂದ್ರೆ ಇಲ್ಲಿ ತುಂಬಾನೇ ಸಲ ಏನಿದೆಪ್ಪ ಅಂದ್ರೆ ಸಪೋರ್ಟ್ ತೊಗೊಂಡಿದೆ. ಹೌದಾ? ಮಾರ್ಕೆಟ್ ಇಲ್ಲಿ ತುಂಬಾನೇ ಸಲ ಸಪೋರ್ಟ್ ತಗೊಂಡಿರೋದ್ರಿಂದ ಈ ಒಂದು 22,000 ಪಾಯಿಂಟ್ ಸ್ವಲ್ಪ ತುಂಬಾನೇ ಕ್ರೂಸಿಯಲ್ ಇದೆ. ಓಕೆ, ಈ ಇದನ್ನು ಕೂಡ ನೀವು ಬ್ರೇಕ್ ಮಾಡ್ಕೊಂಡಪ್ಪ ಅಂದ್ರೆ ನೆಕ್ಸ್ಟ್ ಕ್ಯಾಂಡಲ್ ಏನಿದೆಪ್ಪ ಅಂದ್ರೆ 21,700 ತನಕ ಹೋಗುತ್ತೆ. 21,000 ನೆಕ್ಸ್ಟ್ ಕ್ಯಾಂಡಲ್ 700. ಆಮೇಲೆ ಅದಾದ ಕೂಡ ಏನಾಗುತ್ತಪ್ಪ ನೆಕ್ಸ್ಟ್ ಕ್ಯಾಂಡಲ್ 22,000 ಸರಿ 21,400 ಕೂಡ ಮಾರ್ಕೆಟ್ 21,400 ಮಾರ್ಕೆಟ್ ನೆಕ್ಸ್ಟ್ ವೀಕಲ್ಲಿ ಮಾರ್ಕೆಟ್ ಹೋಗ್ತದೆ ಚಾನ್ಸಸ್ ತುಂಬಾ. ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕಪ್ಪ ಅಂದ್ರೆ ಈ ಹೈಯನ್ನು ಕ್ರಾಸ್ ಮಾಡೋದು. ಈ ಹೈಯನ್ನು ಕ್ರಾಸ್ ಮಾಡಿ ಮಾರ್ಕೆಟ್ ಇಲ್ಲಿ ಏನಾಗುತ್ತಪ್ಪ
ಸ್ವಲ್ಪ ಸಸ್ಟೈನ್ ಆಗಬೇಕು. ಒಂದು ಎರಡು ತಿಂಗಳು ಇಲ್ಲಿ ನಿಂತ್ಕೋಬೇಕು. ಓಕೆ, ಒಂದೆರಡು ತಿಂಗಳು ಇಲ್ಲಿ ನಿಂತ್ಕೊಂಡಾಗ ಮಾತ್ರ ಮಾರ್ಕೆಟ್ ಒಂದ್ ಸೈಡ್ ಮೇಲೇಡ್ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಒಂದ್ ಸೈಡ್ ಮಾರ್ಕೆಟ್ ಮೇಲೇಡ್ ಹೋಗ್ತದೆ, ತುಂಬಾನೇ ಕಡಿಮೆ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನಾನು ನೆಕ್ಸ್ಟ್ ವೀಕ್ದಲ್ಲಿ ಈ ಲೋ ಮಾತ್ರ ಕ್ಲೋಸ್ ಆಗ್ಬಾರ್ದು. ಓಕೆ, ಈ ಲೋನ ಕ್ಲೋಸ್ ಆಗ್ಬಾರ್ದು. ಈ ಲೋ ಏನಾದ್ರು 23,000 ಏನಾದ್ರು ಕ್ಲೋಸ್ ಮಾಡ್ತಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನಾಗ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 22,800, ಆಮೇಲೆ 22,600, ಆಮೇಲೆ 22,400. ಇದೇ ರೀತಿ ಏನಾದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ 22,000 ತನಕ ಮಾರ್ಕೆಟ್ ನೆಕ್ಸ್ಟ್ ವೀಕ್ದಲ್ಲಿ ಸಡನ್ ಆಗಿ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ನಾನು ನೆಕ್ಸ್ಟ್ ವೀಕ್ದಲ್ಲಿ ಯಾವ ರೀತಿ ಪೇ ಮಾಡಬೇಕು ಸ್ವಲ್ಪ ಅಲ್ಲಿ ಗ್ಯಾಪ್ ಅಪ್ ಆಗ್ತಿದೆ ಅಂತ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಫಸ್ಟ್ ನಾವು ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ, ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಇದನ್ನ ಮಾತ್ರ ಕ್ರಾಸ್ ಮಾಡೋದು ಈ ಒಂದು ಲೆವೆಲ್. ಓಕೆ, ಈ ಒಂದು ಲೆವೆಲ್ ಎಲ್ಲಿವರೆಗೂ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಲಿ. ಇಲ್ಲಿ ಯಾವ ಕ್ರಾಸ್ ಅಂದ್ರೆ 23,400 ಭಾಳ ದಿವಸ 23,400, 23,400 ಅಂತೇಳಿ ಈ ಒಂದು ಲೆವೆಲ್ ಮಾತ್ರ ಕಂಪಲ್ಸರಿ ಕ್ರಾಸ್ ಮಾಡಬೇಕು. ಈ ಲೆವೆಲ್ ಕ್ರಾಸ್ ಮಾಡಿದ್ರೆ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗ್ತಂಗ ಚಾನ್ಸಸ್ ಇದೆ. ಇದೇ ರೀತಿಯಾಗಿ ಸ್ವಲ್ಪ ನಾವು ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಈ ಸೆನ್ಸೆಕ್ಸ್ ನೋಡ್ಕೊರಿ. ಸೆನ್ಸೆಕ್ಸ್ ಅಲ್ಲೂ ಕೂಡ ಏನಾಗುತ್ತೆ ಮಾರ್ಕೆಟ್ ಫಸ್ಟಿಗೆ ಕೆಳಗಡೆ ಬಂತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಫುಲ್ ಬ್ಯಾಕ್ ಹೋಯ್ತು, ಮತ್ತೆ ಕೆಳಗಡೆ ಹೋಯ್ತು. ಓಕೆ, ಆಮೇಲೆ ಮತ್ತೆ ಮೇಲ್ಗಡೆ ಹೋದ್ರೆ ಈ ಒಂದು ಏನು ಏರಿಯಾ ಇದೆಯಲ್ಲ 82,000, ಈ ಏರಿಯಾ ಮಾರ್ಕೆಟ್ ಬ್ರೇಕ್ ಮಾಡಲಿ. ಓಕೆ, ಸೊ ಅದು ಬ್ರೇಕ್ ಮಾಡಿದ್ರೆ ಏನಾಗುತ್ತೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು, ಸ್ವಲ್ಪ ಫುಲ್ ಬ್ಯಾಕ್ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಸ್ವಲ್ಪ ಫುಲ್ ಬ್ಯಾಕ್ ಬಂತು. ಆ ಫುಲ್ ಬ್ಯಾಕ್ ಅನ್ನ ಕ್ರಾಸ್ ಮಾಡಿದ್ರೆ ಮಾರ್ಕೆಟ್ ಅನ್ನು ಮತ್ತೆ ಕೆಳಗಡೆ ಅದು ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಲೋವರ್ ಲೋ, ಲೋವರ್ ಹೈ. ಓಕೆ, ಇಲ್ಲಿನೂ ಕೂಡ ಲೋವರ್ ಹೈ, ಇಲ್ಲಿನೂ ಕೂಡ ಲೋವರ್ ಹೈ, ಇಲ್ಲಿನೂ ಕೂಡ ಲೋವರ್ ಹೈ, ಇಲ್ಲಿ ಲೋವರ್ ಲೋ. ಓಕೆ, ಲೋವರ್ ಲೋ, ಲೋವರ್ ಲೋ, ಇಲ್ಲೂ ಕೂಡ ಲೋವರ್ ಲೋ. ಸೊ ಇದೇನಪ್ಪ ಅಂದ್ರೆ ಇಲ್ಲಿ ಡೌನ್ ಟ್ರೆಂಡ್ ಆಗಿರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಮಾರ್ಕೆಟ್ದಲ್ಲಿ ಏನಿದೆಪ್ಪ ಅಂದ್ರೆ ತುಂಬಾನೇ ಕ್ರೂಸಿಯಲ್ ಆಗಿರ್ತಕ್ಕಂಥ ಏರಿಯಾ ಈ ಒಂದು ಏರಿಯಾ ಯಾವ್ದಪ್ಪ ಅಂದ್ರೆ ಇದೊಂದು ಏರಿಯಾ, ಆಮೇಲೆ ಈ ಒಂದು ಸೊ ಈ ಏರಿಯಾ ಏನಿಲ್ಲ ಮೇಲ್ಗಡೆ ಇರ್ತಕ್ಕಂಥದ್ದು ನಾನು ಏನಪ್ಪ ಈ ಡೋಜಿ ಕ್ಯಾಂಡಲ್ ಯಾವಾಗಿದ್ದು ಹೈ ಬ್ರೇಕ್ ಮಾಡುತ್ತಾ ಅವಾಗ ಮಾತ್ರ ಏನಾಗುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿಲ್ಲ, ಮೇಲ್ಗಡೆ ಹೋಗಲ್ಲ ಅಂತ ಹೇಳಿ. ಬಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಬ್ರೇಕ್ ಮಾಡಕ್ ಹೋದ್ರೂ ಕೂಡ ಏನಾಗಿಲ್ಲ, ಮಾರ್ಕೆಟ್ ಅದು ಬ್ರೇಕ್ ಮಾಡಿಲ್ಲ, ರಿಟರ್ನ್ ಆಗಿ ಏನಾಗಿತ್ತು ಅಂದ್ರೆ ಮಾರ್ಕೆಟ್ ಕೆಳಗಡೆ ಬಂದಿದೆ. ಹೌದಾ, ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಒಂದು ಲೆವೆಲ್, ಆಮೇಲೆ ಇದು ಒಂದು. ಓಕೆ, ಸೊ ಎರಡು ಲೆವೆಲ್ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅದು. ಟೋಟಲ್ ಎಷ್ಟು ಪಾಯಿಂಟ್ಸ್ ಒಂದು ಇಂಪಾರ್ಟೆಂಟ್ ಇದೆಪ್ಪ ಅಂದ್ರೆ 1700 ಪಾಯಿಂಟ್. ಓಕೆ, ಇದು ಸುಮಾರು ಬ್ಯಾಂಕ್ ಎಷ್ಟು ಪಾಯಿಂಟ್ ಇರ್ತದ ಇದನ್ನು ಕೂಡ ಅಷ್ಟೇ ಇದೆ. 1700 ಪಾಯಿಂಟ್ ಒಂದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಇರೋದ್ರಿಂದ ಇದಕ್ಕೆ ಏನಾಗ್ಬೋದಪ್ಪ ಅಂದ್ರೆ ನಾವು ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ದಲ್ಲಿ ಸ್ವಲ್ಪ ನೀಟಾಗಿ ನೋಡಿ ಟ್ರೈ ಮಾಡ್ಬೋದು. ನೋಡಿ, ಒಂದ್ ವೇಳೆ ಏನಾದ್ರು ನೆಕ್ಸ್ಟ್ ವೀಕ್ದಲ್ಲಿ ಇದು ಏನಾದ್ರು ಕ್ರಾಸ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಈ ಲೆವೆಲ್. ಓಕೆ, ಈ ಲೆವೆಲ್ ಯಾವ್ದಪ್ಪ ಅಂದ್ರೆ 77,800. 77,800 ಏನಾದ್ರು ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಫಸ್ಟ್ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 78,000 ಸಿಗುತ್ತೆ. ಓಕೆ, ಈ 78,000 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ಮೇಲೆ ಹೋಗುತ್ತಪ್ಪ ಅಂದ್ರೆ 78,500. ಓಕೆ, 78,500 ಅದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ ನಮ್ಮ 80,000. ಇದು ಏನಪ್ಪಾ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ. ಓಕೆ, ಮೇಲ್ಗಡೆ ಯಾಕಂದ್ರೆ ಇದನ್ನು ಕೂಡ ಒಂದು 80,000 ರೆಸಿಸ್ಟೆನ್ಸ್ ಇದೆ, 78,000 ಕೂಡ ರೆಸಿಸ್ಟೆನ್ಸ್ ಇದೆ, ಮತ್ತೆ 78,500 ಕೂಡ ರೆಸಿಸ್ಟೆನ್ಸ್ ಇದೆ. ಓಕೆ, ಮೇನ್ ಇಂಪಾರ್ಟೆಂಟ್ ಇದು ಇದೆ. ಇವು ಈ ಒಂದು ರೆಸಿಸ್ಟೆನ್ಸ್ ಬೇಕ್ ಮಾಡ್ಬೇಕು, ಅದು 70,800. ಓಕೆ, ಅವಾಗ ಮಾತ್ರ ಮಾರ್ಕೆಟ್ ಇದು ಬೈ ಆಗ್ತದೆ. ಇಲ್ಲಿ ಏನಾಗಪ್ಪ ಡೌನ್ ಟ್ರೆಂಡ್ ಇರೋದ್ರಿಂದ ರೆಸಿಸ್ಟೆನ್ಸ್ ಮೇಲೆ ಹೋದಾಗ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಪುಷ್ ಮಾಡೋದು ಚಾನ್ಸಸ್ ತುಂಬಾನೇ ಇರುತ್ತೆ. ಆಮೇಲೆ ಕೆಳಗಡೆ ಇರ್ತಕ್ಕಂಥ ಈ ಲೋ ಬ್ರೇಕ್ ಮಾಡೋದು. ಓಕೆ, ಎಷ್ಟು ಪಾತ್ ಅಂದ್ರೆ 76,000. ಓಕೆ, 76,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮಾರ್ಕೆಟ್ ನಮ್ಗ ಸಡನ್ ಆಗಿ ಎಲ್ಲೆಲ್ಲಿ ನಾವು ಟಾರ್ಗೆಟ್ ಸಿಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗ ಏನು ಇದಕ್ಕಿಂತ ಮುಂಚಿತವಾಗಿ ಈ ಟಾರ್ಗೆಟ್ ಬರುತ್ತೆ. 76,000 ಹೋಯ್ತಪ್ಪ ಅಂದ್ರೆ ನಮಗೆ ಏನಾಗುತ್ತಪ್ಪ ಅಂದ್ರೆ 75,500 ಇದೊಂದು ಟಾರ್ಗೆಟ್. ಆಮೇಲೆ 75,000 ಇದೊಂದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್. ಆಮೇಲೆ 74,500 ಅದು ಅದ್ ಕೂಡ ಏನಾಗುತ್ತಪ್ಪ ಅಂದ್ರೆ 74,000. ಓಕೆ, ಈ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ 4 ಟಾರ್ಗೆಟ್ಗಳನ್ನ ನಾವು ರೀಚ್ ಮಾಡೋದಕ್ಕೆ ಚಾನ್ಸಸ್ ನೆಕ್ಸ್ಟ್ ವೀಕ್ದಲ್ಲಿ ಇದೆ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಡೌಟ್ ಟ್ರೆಂಡ್ ಇದೆ. ಇದನ್ನು ಕೂಡ ಯಾವ ರೀತಿ ಇದಪ್ಪ ಒಂದು ಪ್ಯಾಟರ್ನ್ ಈ ರೀತಿ ಪ್ಯಾಟರ್ನ್ ಕಾಣುತ್ತೆ. ಹೌದಾ, ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಎಕ್ಸ್ಪಾಂಡ್ ಕಾಂಟ್ಯಾಕ್ಟ್ ಆಗ್ತಾ ಇರೋದ್ರಿಂದ ಮಾರ್ಕೆಟ್ ಏನಪ್ಪ ಅಂದ್ರೆ ಕೆಳಗಡೆ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಸೀದಾ ಕೆಳಗಡೆ ಬರುತ್ತೆ. ಇಲ್ಲಿವರೆಗೂ ಬರೋದಪ್ಪ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಬರೋದು 70,000 ಕೂಡ ಮಾರ್ಕೆಟ್
ನೆಕ್ಸ್ಟ್ ವೀಕ್ದಲ್ಲಿ ಅಥವಾ ಇನ್ನೊಂದು 2 ವೀಕ್ಸ್ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಈ ಒಂದು ಲೆವೆಲ್ ಅನ್ನ ಏನಾದ್ರು ಕನ್ಸಿಡರ್ ಮಾಡಿ, ಓಕೆ, ಈ ಒಂದು ಲೆವೆಲ್ ಅನ್ನ 76,000 ಲೆವೆಲ್ ಅನ್ನ ಏನಾದ್ರು ಕನ್ಸಿಡರ್ ಮಾಡಿ ಡೈರೆಕ್ಟ್ ಆಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರೀನ್ ಕ್ಯಾಂಡಲ್ ಏನಾದ್ರು ಇಲ್ಲಿ ಕೊಡ್ತಪ್ಪ ಅಂದ್ರೆ ನೆಕ್ಸ್ಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 80,000 ಕೂಡ ಮಾರ್ಕೆಟ್ ಸ್ಪೀಡ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ ಒಂದಿನ ಪ್ಯಾಟರ್ನ್ ಏನಾಗಿದೆಪ್ಪ ಅಂದ್ರೆ ಪ್ಯಾಟರ್ನ್ ಬ್ರೇಕ್ ಮಾಡಿರುತ್ತೆ. ಯಾಕಂದ್ರೆ ನೋಡ್ರಿ, ಒಂದು ಪ್ಯಾಟರ್ನ್ ಅಲ್ಲಿ ಏನಿದೆಪ್ಪ ಅಂದ್ರೆ ಇವತ್ತು ಒಂದು ಅದರದ್ದೇ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಮತ್ತು ಅದರದ್ದೇ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇರುತ್ತೆ. ಓಕೆ, ಇದೇನಪ್ಪ ಈ ಪ್ಯಾಟರ್ನ್ ಇದು ರೆಸಿಸ್ಟೆನ್ಸ್ ಆಗಿ ಈ ಪ್ಯಾಟರ್ನ್ ಇದು ಸಪೋರ್ಟ್. ಓಕೆ, ಸಪೋರ್ಟ್ ಬ್ರೇಕ್ ಮಾಡೋದಪ್ಪ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಆಮೇಲೆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ಎಷ್ಟು ಪಾರ್ಟ್ ಅಂದ್ರೆ ಇದು ಯಾವ್ದಪ್ಪ ಅಂದ್ರೆ 77,800. ಓಕೆ, ಇದು ಬ್ರೇಕ್ ಮಾಡ್ಬೇಕು. ಆಮೇಲೆ ಕೆಳಗಡೆ ಎಷ್ಟು ಇದು 76,000. ಓಕೆ, ಕೆಳಗಡೆ ಇರ್ತಕ್ಕಂಥದ್ದು 76,000. ಈ ರೀತಿ ಏನಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಬರ್ತಾರೆ, ಕೆಳಗಡೆ ಬ್ರೇಕ್ ಆಯ್ತಂದ್ರೆ ಇಲ್ಲಿ ಸೆಲ್ಲರ್ಸ್ ಬರ್ತಾರೆ. ಸೊ ಅದೇ ರೀತಿಯಾಗಿ ಮಾಡಪ್ಪ ಅಂದ್ರೆ ನಾಳೆ ದಿನ ನೆಕ್ಸ್ಟ್ ವೀಕ್ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಮಾಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಉತ್ತಮ ಅಂತ ಹೇಳಿ ನಾನು ಅನ್ಸುತ್ತೆ. ಸೊ ನೋಡ್ರಿ, ಇನ್ನೊಂದ್ಸಲ ನಿಮ್ಗೆ ಏನಾದ್ರು ತಿಳಿಲಿಲ್ಲಪ್ಪ ನೋಡ್ರಿ, ಬ್ಯಾಂಕ್ ನಿಫ್ಟಿ ಹೇಳಿನಿ ಮತ್ತು ಸೆನ್ಸೆಕ್ಸ್ ಹೇಳಿನಿ. ಇದು ಮೂರು ತರ ಏನ್ ಮಾಡ್ರಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಅನಲೈಸೇಷನ್ ಮಾಡ್ಕೊಂಡು ನಿಮ್ದೇ ಆಗಿರ್ತಕ್ಕಂಥ ಅನಲೈಸ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.